ವಿವಿಸಿ ನ್ಯೂಸ್, ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಹಿಮ್ಸ್ ನೆಲಮಹಡಿಯಲ್ಲಿ ಲಕ್ಷ ರೂಪಾಯಿ ಮೌಲ್ಯದ ಎಕ್ಸ್ಪೈರಿ ಔಷಧಿಗಳು ಪತ್ತೆ, ಸಾರ್ವಜನಿಕರ ಆಕ್ರೋಶ. ಸಿಸಿಟಿವಿ ನೋಡಿ ಪರಿಶೀಲನೆ ಮಾಡ್ತೀವಿ ಎಂದ್ರು ಎಂಆರ್ಒ ಡಾಕ್ಟರ್ ಪ್ರವೀಣ್. ಹಾಸನದ ವಾರ್ಡ್ ನಂಬರ್ 23ರಲ್ಲಿ ಅವೈಜ್ಞಾನಿಕ ರಾಜಕಾಲುವೆ ಕಾಮಗಾರಿ, ಸರ್ಕಾರದ ಅನುದಾನ ಪೋಲು ಎಂದ ನವೀದ್ ಅಹಮದ್ ಆರೋಪ. ರಾಜಕಾಲುವೆ ಕಾಮಗಾರಿಗೆ ಬ್ರೇಕ್ ಹಾಕಲು ಆಗ್ರಹ. ಹಾಸನದಲ್ಲಿ ಪಾಲಿಕೆಯಿಂದ ಮುಂದುವರೆದ ಫುಟ್ಪಾತ್ ತೆರವು ಕಾರ್ಯಾಚರಣೆ, ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ, ವರ್ತಕರು ಹಾಗೂ ವಿವಿಧ ಸಂಘಟನೆಗಳಿಂದ ವಿರೋಧ. ಮುಸ್ಲಿಂ ಧರ್ಮಗುರುಗಳಿಗೆ ಅಪಮಾನ ಆರೋಪ, ಪುನೀತ್ ಕೆರೆಹಳ್ಳಿ ಕಾಕಿ ವಶಕ್ಕೆ. ಸರ್ಕಾರದ ವಿರುದ್ಧ ಕಿಡಿಕಾರಿದ ಪುನೀತ್ ಕೆರೆಹಳ್ಳಿ. ಬೇಲೂರಿನಲ್ಲಿ ನಿಯಮ ಗಾಳಿಗೆ, ಕಲ್ಯಾಣ ಮಂಟಪದಲ್ಲೇ ವೋಟರ್ ಐಡಿ ಪರಿಷ್ಕರಣೆ. ಪ್ರಶ್ನೆ ಕೇಳಿದ್ರೆ ಬಿಎಲ್ಒಗಳ ಉಡಾಫೆ ಉತ್ತರ. ವಾರ್ತೆಗಳ ವಿವರ. ಹಾಸನ ಜಿಲ್ಲೆಯ ಪ್ರತಿಷ್ಠಿತ ಹಿಮ್ಸ್ ಆಸ್ಪತ್ರೆ ಆಡಳಿತ ಮಂಡಳಿಯ ನಿರ್ಲಕ್ಷ್ಯವೊಂದು ಇದೀಗ ಬಯಲಾಗಿರ್ತಕ್ಕಂಥದ್ದು. ಸಾರ್ವಜನಿಕರು ಇದೀಗ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಏನಪ್ಪಾ ಅಂತ ಅಂದ್ರೆ, ಸರ್ಕಾರಿ ಆಸ್ಪತ್ರೆ ಹಿಮ್ಸ್ ಆಸ್ಪತ್ರೆಯ ನೆಲಮಹಡಿಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಎಕ್ಸ್ಪೈರಿ ಡೇಟ್ ಆಗಿರ್ತಕ್ಕಂಥ ಪೌಡರ್ಗಳು, ಸಿರಪ್ಗಳು, ಟ್ಯಾಬ್ಲೆಟ್ಗಳು ಎಲ್ಲಂದ್ರಲ್ಲಿ ಬಿದ್ದಿರ್ತಕ್ಕಂಥದ್ದು ಪತ್ತೆಯಾಗಿದೆ. ವಿವಿಸಿ ವಾಹಿನಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಅವೆಲ್ಲ ದೃಶ್ಯಾವಳಿಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ. ಸರ್ಕಾರ ಬಡ ರೋಗಿಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಔಷಧಿಗಳನ್ನ ಪೂರೈಸುತ್ತೆ. ಆದ್ರೆ ಹಿಮ್ಸ್ ಅಧಿಕಾರಿಗಳು ಔಷಧಿಯನ್ನ ಸಕಾಲದಲ್ಲಿ ರೋಗಿಗಳಿಗೆ ವಿತರಿಸ್ತಾ ಇಲ್ವಾ? ಹಾಗಿದ್ರೆ ಅಂಡ್ ಅವು ಎಕ್ಸ್ಪೈರ್ ಆಗಿರ್ತಕ್ಕಂಥ ಔಷಧಿಗಳು ಇಷ್ಟು ಪ್ರಮಾಣದಲ್ಲಿ ಆಸ್ಪತ್ರೆಯಲ್ಲಿ ಯಾಕೆ ಶೇಖರಣೆಯನ್ನ ಮಾಡಿಟ್ಟಿದ್ರು? ಅಂಡ್ ಅದು ಎಕ್ಸ್ಪೈರ್ ಆಗೋವರೆಗೂ ಕೂಡ ಬೇಜವಾಬ್ದಾರಿಯಿಂದ ನೆಲಮಹಡಿಯಲ್ಲಿ ಅದನ್ನ ಶೇಖರಣೆ ಮಾಡಿಟ್ಟಿದ್ರಲ್ಲ, ಯಾಕೆ ಅವನ್ನ ವಾಪಸ್ ಕಳಿಸ್ಲಿಲ್ಲ ಉಗ್ರಾಣಕ್ಕೆ? ಸದ್ಯದ ಕಸದ ರಾಶಿಯಂತೆ ಬಿದ್ದಿರ್ತಕ್ಕಂಥ ಈ ಎಕ್ಸ್ಪೈರಿ ಔಷಧಿಗಳ ದೃಶ್ಯಗಳು ರೋಗಿಗಳು ಮತ್ತು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾವೆ. ಬಡವರ ಪ್ರಾಣದ ಜೊತೆ ಆಸ್ಪತ್ರೆ ಆಡಳಿತ ಮಂಡಳಿ ಚೆಲ್ಲಾಟ ಆಡ್ತಾ ಇದೆ ಅಂತ ಈಗ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ನಿಮ್ಗೆಲ್ಲ ಅನಿಸ್ಬಹುದು, ಎಕ್ಸ್ಪೈರ್ ಆಗಿದ್ಯಪ್ಪ ಅದಕ್ಕೆ ತಗೊಂಡು ಗೋಡನ್ಗೆ ಹಾಕ್ಬಿಟ್ಟಿದ್ದಾರೆ ಅಂತ. ನೋ, ನಮ್ಮ ಮನೇಲಿ ಯಾವ್ದೋ 4 ಮಾತ್ರೆ ತಗೊಬಂದು ಎಕ್ಸ್ಪೈರ್ ಆಗಿದೆ ಅಂತ ಎಸ್ತಂಗಲ್ಲ ಅದು. ಪ್ರತಿಯೊಂದಕ್ಕೂ ಅದಕ್ಕೆ ಅದರದೇ ಆದಂತ ನಾರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಆಸ್ಪತ್ರೆಗೆ 10 ಡೋಲೋ ಮಾತ್ರೆ ಬಂತು ಅಂತ ಅಂದ್ರೆ ನೀವು ಅದನ್ನ 10 ರೋಗಿಗಳಿಗೆ ಕೊಟ್ಟಿರೋದಕ್ಕೆ ಒಂದು ದಾಖಲೆಗಳನ್ನ ಇಟ್ಕೊಂಡಿರ್ಬೇಕು. ಒಂದು ವೇಳೆ ಬಂದಿರತಕ್ಕಂತ 10 ಡೋಲೋ ಮಾತ್ರೆಯಲ್ಲಿ 4 ಡೋಲೋ ಮಾತ್ರೆಗಳನ್ನ ಮಾತ್ರ ಕೊಟ್ಟಿದ್ದೀರಿ, ಉಳಿದವು ಹಂಗೆ ಉಳ್ಕೊಂಡು ಎಕ್ಸ್ಪೈರ್ ಆಗಿದೆ ಅಂತ ಅಂದ್ರೆ ಎಲ್ಲಿ ನಿಮ್ಮ ಡ್ರಗ್ ಪೂರೈಕೆ ಆಗ್ತಾ ಇದೆಯಲ್ಲ ಉಗ್ರಾಣ, ಅಲ್ಲಿಗೆ ಮತ್ತೆ ಅದನ್ನ ರಿಟರ್ನ್ ಮಾಡಬೇಕು. ಆನ್ ಡಾಕ್ಯುಮೆಂಟ್ ತೋರಿಸ್ಬೇಕು, ಇಷ್ಟು ಮಾತ್ರೆಗಳು ಖರ್ಚಾಗಿದ್ದಾವೆ, ಇಷ್ಟು ಮಾತ್ರೆ ಉಳಿದಿದ್ದಾವೆ ಅಂತ. ಮನ್ಸೋಯ್ಚೆ ಬೇಕಾದವರಿಗೆ ಸರ್ಕಾರಿ ಆಸ್ಪತ್ರೆ ತಗೋ ನೀನೊಂದು ಅಂತ ಕೊಡಕ್ ಅವಕಾಶ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ಅದರದೇ ಆದಂತ ಕಾನೂನು ಇರುತ್ತೆ. ಆ ಕಾನೂನನ್ನ ಮೀರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಯ್ತರಪ್ಪ ಯಾವ್ದೋ 4, 5, 10 ಶೀಟ್ ಬಿದ್ದುಬಿಟ್ಟಿದೆ ಮಾತ್ರೆ 4, 5 ಅಂತ ಅಂದ್ರೆ ಎಲ್ಲೋ ಮಿಸ್ ಆಗಿ ಬಿದ್ದಿರಬಹುದು, ಯಾರೋ ತಂದು ಎಸ್ತಿರ್ಬಹುದು ಅಂತ ಅನ್ಬಹುದು. ಬಾಕ್ಸ್ ಗಟ್ಲೆ ಸೀಲೆ ಓಪನ್ ಆಗದೆ ಇರ್ತಕ್ಕಂಥವು ಕಸ ಬಿದ್ದಂಗೆ ಬಿದ್ದಿದಾವೆ. ಅಂಡ್ ನಿಮ್ಗೆಲ್ಲರಿಗೂ ಕೂಡ ಅಚ್ಚರಿ ಆಗಬೇಕು ಅಂತ ಅಂದ್ರೆ, ಯಾವುದೋ ಮೊನ್ನೆ 2025 2026 ಲಾಸ್ಟ್ ಮಂತ್ ಎಕ್ಸ್ಪೈರ್ ಆಗಿರ್ತಕ್ಕಂಥ ಔಷಧಿ ಮಾತ್ರೆಗಳಲ್ಲ ಇವು. 2023 2024 2-3 ವರ್ಷಗಳ ಹಿಂದೆ ಎಕ್ಸ್ಪೈರ್ ಆಗಿರ್ತಕ್ಕಂಥ ಔಷಧಿ ಮಾತ್ರೆಗಳು ಇನ್ನೂ ಕೂಡ ಆಸ್ಪತ್ರೆ ಆವರಣದಲ್ಲಿ ಇರ್ತವೆ ಅನ್ನೋದಾದ್ರೆ, ಇನ್ನೂ ಆಸ್ಪತ್ರೆಯವರು ಅದನ್ನ ದಾಸ್ತಾನು ಮಾಡಿ ಇಟ್ಕೊಂಡಿದ್ದಾರೆ ಅನ್ನೋದಾದ್ರೆ, ಇದರ ಮುಂದಿನ ಉದ್ದೇಶ ಏನು ಅನ್ನೋದನ್ನ ನಾವಿಲ್ಲಿ ಪ್ರಶ್ನೆ ಮಾಡಬೇಕಾಗತ್ತೆ. ಯಾಕೆ ಆ ಮಾತ್ರೆ ಔಷಧಿಗಳಲ್ಲಿ ಉಳ್ಕೊಂಡ್ವು? ಹಾಗಿದ್ರೆ 3 ವರ್ಷದಿಂದ ಆಸ್ಪತ್ರೆ ಲೆಕ್ಕಗಳನ್ನೇ ಯಾರು ಕೇಳ್ತಾ ಇಲ್ವಾ? ಅಥವಾ ಈ ಹಿಂದೆ ಒಂದು ದೊಡ್ಡ ಮೆಡಿಕಲ್ ಮಾಫಿಯಾ ಏನಾದ್ರೂ ಕೆಲಸ ಮಾಡ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಇಲ್ಲಿ ನಮಗೆ ಸಹಜವಾಗಿ ಮನೆ ಮಾಡುತ್ತೆ. ಇಲ್ಲ ಸಂಬಂಧಪಟ್ಟ ಸ್ಪಷ್ಟನೆ ಕೊಡಬೇಕು. ಏನ್ ಸ್ಪಷ್ಟನೆ ಕೊಟ್ಬೋದು? ನೀವೇನ್ ಸ್ಪಷ್ಟನೆ ಕೊಡಕ್ ಸಾಧ್ಯ? ಸರ್ ಇದು ಮೊನ್ನೆ ಎಕ್ಸ್ಪೈರ್ ಆಯ್ತು ಸರ್, ನಾಳೆ ಕಳ್ಸಕ್ಕಲ್ಲಿ ಇಟ್ಟಿದ್ವಿ ಅಂತ ಅನ್ನಕ್ಕೆ ಎಕ್ಸ್ಪೈರ್ ಆಗಿ 3 ವರ್ಷ ಆಗಿದಾವೆ. ಗ್ಲೂಕೋಸ್ಗಳು ಎಕ್ಸ್ಪೈರ್ ಆಗಿದ್ದಾವೆ, ಕಾಫ್ ಸಿರಪ್ಗಳು ಎಕ್ಸ್ಪೈರ್ ಆಗಿದ್ದಾವೆ, ಅದೇನೋ ಮಂಡಿ ನೋವು, ಸಂಧಿವಾತ ಅದಕ್ಕೆ ಕೊಡ್ತಕ್ಕಂಥ ಔಷಧಿಗಳು, ಸಿರಪ್ಗಳು ಎಕ್ಸ್ಪೈರ್ ಆಗಿದ್ದಾವೆ. ಇವೆಲ್ಲವೂ ಕೂಡ ಅಲ್ಲಿ ರಾಶಿ ಗ್ಲೂಕೋಸ್ ಬಾಟ್ಲಿಗಳು. ನಾವು ಸಾಕಷ್ಟು ಬಾರಿ ದೂರ ಬರ್ತಾ ಇರುತ್ತೆ ನಮ್ಮ ಆಫೀಸ್ಗೆ, ಬಹುತೇಕ ಈ ತರದೊಂದು ದೂರ ಬರ್ತಾ ಇರುತ್ತೆ. ಸರ್ ಪ್ರೈವೇಟ್ ಹಾಸ್ಪಿಟ್ಲಿಗೆ ಬರ್ಕೊಡ್ತಾ ಇದ್ದಾರೆ ಸರ್, ಮಾತ್ರೆನ ಹೊರಗಡೆ ತಗೊಬನ್ನಿ ಅಂತಿದ್ದಾರೆ ಸರ್, ಮಾತ್ರೆ ಸ್ಟಾಕ್ ಇಲ್ಲ ಅಂತಾರೆ ಸರ್.
ನಾವು ಇನ್ನೇನು ಫ್ರೀ ಟ್ರೀಟ್ಮೆಂಟ್ ಕೊಡ್ತಿದಾರಲ್ಲ, ಏನೋ 100 ರೂಪಾಯಿದಲ್ಲಿ ಮಾತ್ರ ತಂದ್ಬಿಡ್ತೀವಿ ಅನ್ನೋ ತರದ್ದು ಜನದ ಮೆಂಟಾಲಿಟಿ. ಹೊರಗಡೆ ಔಷಧಿ ತರಿಸ್ಕೊಳ್ತೀರಿ, ಹೊರಗಡೆ ಟ್ಯಾಬ್ಲೆಟ್ಸ್ ಗಳು ತಗೊಂಡ್ಬರ್ತಾ ಇದ್ರಿ. ಹಂಗಿದ್ರೆ ನೀವು ಹೊರಗಡೆ ಔಷಧಿ ತರಿಸ್ಕೊಂಡು ಇವನ್ನ ಎಲ್ಲಿಗೆ ತಗೊಂಡು ಹೋಗಿಟ್ಟಿದ್ರಿ ಅನ್ನೋದು ಈಗ ಪ್ರಶ್ನೆ. ಇಲ್ಲಿ ಯಾರು ತಗೊಂಡು ಹೋಗಿಟ್ಟಿಲ್ ಬಿಟ್ರ, ಅಥವಾ ಗೌರ್ಮೆಂಟ್ ಇಂದ ಬಂದ ಮಾತ್ರೆ ಔಷಧಿಗಳನ್ನ ಎಕ್ಸ್ಚೇಂಜ್ ಮಾಡಿ ಬಿಟ್ಟಿದ್ರಾ? ಜನ ಈ ತರದೊಂದು ಪ್ರಶ್ನೆಗಳನ್ನ ಮನೆ ಮಾಡ್ತಾರೆ. ಇವತ್ತು ಯಾವ್ದೋ ಮೆಡಿಕಲ್ ಮಾಫಿಯಾದ ಕೈವಾಡ ಇದರಿಂದ ಇದೆಯಾ? ಸರ್ಕಾರದಿಂದ ಬಂದಿರತಕ್ಕಂತ XYZ ಅನ್ನೋ ಕಂಪನಿಯ ಔಷಧಿಗಳನ್ನ ಇವರು ಹೈಡ್ ಮಾಡಿ XYZ ಅನ್ನೋ ಜಾಗಕ್ಕೆ ಇವರು ಮತ್ತೆ ABCD ಅಂತಕ್ಕಂತ ಬೇರೆ ಔಷಧಿಗಳನ್ನ ಅಲ್ಲಿಟ್ರ ಜನಕ್ಕೆ ಕೊಟ್ರ? ಈ ತರದ್ದು ಪ್ರಶ್ನೆಗಳು ಮನೆ ಮಾಡ್ಬೇಕಲ್ಲ. ಇಲ್ಲಪ್ಪ ಹಂಗ ಆಗಿಲ್ಲ ಅನ್ನೋದಾದ್ರೆ ಈ ಔಷಧಿ ಹೆಂಗ್ ಉಳಿತು, ಆನ್ ಡಾಕ್ಯುಮೆಂಟ್ ಈ ಔಷಧಿಗಳು ಹೆಂಗ್ ಉಳಿತು, ಉತ್ತರ ಕೊಡ್ಬೇಕು ಸಂಬಂಧಪಟ್ಟವರು. ಇನ್ನು ಈ ಕುರಿತು ಅಲ್ಲಿ RMO ಡಾಕ್ಟರ್ ಪ್ರವೀಣ್ ಅಂತಕ್ಕಂಥವ್ರು ಮಾತನಾಡಿದ್ದಾರೆ. ಎಕ್ಸ್ಪೈರಿ ಆದ ಔಷಧಿಗಳನ್ನ ವಿಲೇವಾರಿ ಮಾಡಲು ಈಗಾಗಲೇ ಸಮಿತಿಯನ್ನ ರಚಿಸಲಾಗಿದ್ದು, ನಿಗದಿತ ನಿಯಮಗಳ ಪ್ರಕಾರವೇ ಅವುಗಳನ್ನ ವಿಲೇವಾರಿ ಮಾಡಬೇಕು. ನಾವ್ ಹೇಳ್ತಾ ಇರೋದಲ್ಲ, ಇದನ್ನ ಅಲ್ಲೇ ಇರ್ತಕ್ಕಂಥ ಆಸ್ಪತ್ರೆಯ RMO ಅವರೇ ಹೇಳ್ತಾ ಇರ್ತಕ್ಕಂಥದ್ದು. ಎಕ್ಸ್ಪೈರಿ ಆದ ಔಷಧಿಗಳನ್ನ ವಿಲೇವಾರಿ ಮಾಡೋದಕ್ಕೆ ಅದಕ್ಕೆ ಆದಂತ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿರುತ್ತೆ. ನಿಗದಿತ ನಿಯಮಗಳ ಪ್ರಕಾರವೇ ಅವುಗಳನ್ನ ವಿಲೇವಾರಿ ಮಾಡಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ಔಷಧಿಗಳು ಬಂದ್ರೆ ಅವುಗಳನ್ನ ಹಿಂದಿರುಗಿಸೋದಕ್ಕೂ ಕೂಡ ವ್ಯವಸ್ಥೆ ಇದೆ ನಮ್ಮಲ್ಲಿ. ಆದ್ರೆ 2024ರಲ್ಲಿ ಅವಧಿ ಮುಗಿದ ಕೆಲವು ಔಷಧಿಗಳು ಪತ್ತೆಯಾಗಿದ್ದಾವೆ ಅಂತ ಹೇಳಿ, ಕೆಲವಲ್ಲ ಹಲವು ಔಷಧಿಗಳು ಪತ್ತೆಯಾಗಿದ್ದಾವೆ ಸರ್. ಆಸ್ಪತ್ರೆಯಲ್ಲಿ ಬಳಕೆಯಾಗದ ಕಾಂಬಿನೇಷನ್ ಡ್ರಗ್ಸ್ ಗಳು ಕೂಡ ಇಲ್ಲಿ ಕಂಡುಬಂದಿದ್ದಾವೆ ಅಂತ ಹೇಳ್ತಿದ್ದಾರೆ. ಇದನ್ನ ನಾವು ಗಮನಿಸಬೇಕಿಲ್ಲಿ. ಅವು ನಮ್ಮ ಆಸ್ಪತ್ರೆಯದಲ್ಲ ಎಂದು ಅವರು ಸ್ಪಷ್ಟನೆ ಕೂಡ ನೀಡಿದ್ದಾರಂತೆ. ಆಯ್ತು, ಮುಂದುವರೆದು ಹೇಳ್ತಾರೆ, ರಾಷ್ಟ್ರೀಯ ಸಮ್ಮೇಳನದ ಸಂದರ್ಭದಲ್ಲಿ ಕೆಲವು ಕೊಠಡಿಗಳನ್ನ ಸ್ವಚ್ಛಗೊಳಿಸುವ ವೇಳೆ ಈ ಔಷಧಿಗಳು ಅಲ್ಲಿ ಕಂಡು ಬಂದಿರಬಹುದು. ಪ್ರಾಥಮಿಕ ಮಾಹಿತಿ ಈ ಬಗ್ಗೆಗಿದೆ. CCTV ದೃಶ್ಯಾವಳಿಗಳನ್ನ ಪರಿಶೀಲಿಸಿ ಔಷಧಿಗಳು ಎಲ್ಲಿಂದ ಬಂದವು, ಯಾರು ತಂದಿಟ್ರು ಅನ್ನೋದ್ರ ಬಗ್ಗೆ ತನಿಖೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಡಾಕ್ಟರ್ ಹೇಳ್ತಾ ಇದ್ದಾರೆ, ನಮ್ಮ ಆಸ್ಪತ್ರೆಯಲ್ಲಿ ಬಳಸದೇ ಇರುವಂತಹ ಔಷಧಿಗಳು ಕೂಡ ಇಲ್ಲಿ ಪತ್ತೆಯಾಗಿದ್ದಾವೆ. ಯಾರು ತಂದಿಟ್ರು ನಮಗೆ ಗೊತ್ತಿಲ್ಲ. ಸಾರ್ವಜನಿಕ ಆಸ್ಪತ್ರೆ, ಎಷ್ಟು ಜನ ನೀವು ಗೌರ್ಮೆಂಟ್ ಹಾಸ್ಪಿಟ್ಲು ನೀವು ಅದೇನಾದ್ರು ಹೋಗ್ಬಿಟ್ರಲ್ಲಿ, ಹೌದ್ರಿ ನಮಗೆ ಹೆಮ್ಮೆ ಇದೆ, ನಮ್ಮಲ್ಲಿ ಹೈಟೆಕ್ ಹಾಸ್ಪಿಟ್ಲ್ ಇದೆ, ಇಡೀ ರಾಜ್ಯದಲ್ಲೇ ಇಲ್ಲದೆ ಇರ್ತಕ್ಕಂಥ ದೊಡ್ಡ ಹಾಸ್ಪಿಟ್ಲು ನಮ್ತ ಎಲ್ಲ ಇದೆ ಅಂತ. ಬಟ್ ಅದಕ್ಕೆ ಸೂಕ್ತವಾದ ಡಾಕ್ಟರ್ ಇಲ್ಲ, ಒಂದು. ಎರಡನೇದು, ಅಲ್ಲಿಯ ಸೆಕ್ಯೂರಿಟಿ ಗಾರ್ಡ್ಗಳಿದಾರಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಲ್ಲಿ, ಇವತ್ತಲ್ಲ ಇದು ಸಾಕಷ್ಟು ವರ್ಷಗಳಿಂದ ಪೇಷಂಟ್ ಕಡೆಯವ್ರು ಬಂದ್ರೆ ಒಳಗ್ ಬಿಡೋದಿಲ್ಲ. ಕರೆಕ್ಟ್ ಆಗಿ ಪೇಷಂಟ್ ನೋಡಕ್ ಹೋಗ್ತಾ ಇದೀವಿ ಅಂತ ಅಂದ್ರೆ ಬಾಯಿಗೆ ಬಂದಂಗ್ ಬೈದ್ ಕಳಿಸ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡ್ಗಳನ್ನ ಇಟ್ಕೊಂಡಿದ್ದೀರಲ್ಲಿ. ಪೇಷಂಟ್ ನೋಡಕ್ ಬರೋರ್ನೇ ಬಿಡ್ತಾ ಇಲ್ಲ ನೀವು ಅಲ್ಲಿ ನೆಟ್ಗೆ. ಯಾರೋ ತಮ್ಗೆ ಅನವಶ್ಯಕ ಇರ್ತಕ್ಕಂಥ ಔಷಧಿಗಳನ್ನ ನಿಮಗ್ ಗೊತ್ತಿಲ್ದಿರ ಹೆಂಗ್ ತಂದ ಹಾಸ್ಪಿಟಲ್ ಒಳಗಡೆ ಇಟ್ಟಿರೋದ್ನ ಹೆಂಗ್ ಬಿಟ್ರಿ? ಆಯ್ತು, ಒಂದು ವೇಳೆ ಅವು ನಿಮ್ಮ ಹಿಮ್ಸ್ ಆಸ್ಪತ್ರೆಗೆ ಸಂಬಂಧಪಟ್ಟವೆ ಅಲ್ಲ ಅಂತ ಅನ್ಕೊಂಡ್ಬಿಡೋಣ, ಯಾರು ಹೊರಗಿಂದಲೇ ತಂದಿಟ್ಟಿದ್ದಾರೆ ಅಂತಾನೆ ಅನ್ಕೊಳ್ಳೋಣ. ಹಾಗಿದ್ರೆ ಇದು ಸೆಕ್ಯೂರಿಟಿ ಲೂಪೋಲ್ ಆಗ್ಲಿಲ್ವಾ ನಿಮ್ಮ ಆಸ್ಪತ್ರೆಯಲ್ಲಿ? ನಾಳೆ ಯಾರ ತಂದು ಬಾಂಬ್ ಇಟ್ಬಿಟ್ಟು ಹೋಗ್ಬಿಡ್ತಾರೆ, ಹಿಂಗೆ ಕೇಳಲ್ವಾ ನೀವು ಸೆಕ್ಯೂರಿಟಿಗಳು? ಕೇಳೋದಿಲ್ವಾ ನಿಮ್ಮ ಆಸ್ಪತ್ರೆ CC ಕ್ಯಾಮ್ರಾಗಳನ್ನ ಯಾಕೆ ಹಾಕೊಂಡಿದ್ದೀರಿ? ಹಂಗಿದ್ರೆ ಮುಂದುವರೆದು ಹೇಳ್ತಾರೆ, ಅದು ರಾಷ್ಟ್ರೀಯ ಸಮ್ಮೇಳನ ಸಂದರ್ಭದಲ್ಲಿ ತಂದಿಟ್ಟಿದ್ರು ಅಂತ. ಯಾಕೆ ಬಿಟ್ಟೋದ್ರು? ಬಿಟ್ಟೋದ್ಮೇಲೆ ಇಲ್ಲಿವರೆಗೂ ಆ ಕೊಠಡಿಗಳನ್ನ ನೀವು ಪರಿಶೀಲನೆ ಮಾಡ್ಲೇ ಇಲ್ವಾ? ಹಂಗಿದ್ರೆ ಈ ತರ 108 ಪ್ರಶ್ನೆಗಳು ಬರ್ತಾವೆ. ಫೈನ್, ಇವತ್ತು ಆಸ್ಪತ್ರೆಯಲ್ಲಿ ಪತ್ತೆ ಆಗಿದೆ. BBC ವಾಹಿನಿ ಇವೆಲ್ಲವನ್ನು ಕೂಡ ಎಕ್ಸ್ಪೋಸ್ ಮಾಡಿದೆ. BBC ವಾಹಿನಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಎಕ್ಸ್ಪೋಸ್ ಮಾಡಿದ್ದೀವಿ. ಇದಾದ ನಂತರ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದೀವಿ. ಸಂಬಂಧಪಟ್ಟ ಡ್ರಗ್ ಕಂಟ್ರೋಲ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಅವರು ಕೂಡ ನೀಡಿದ್ದಾರೆ. ಏನ್ ತನಿಖೆ ಮಾಡ್ತೀರಿ? ಹೆಂಗ್ ಬಂತು? ಯಾಕೆ ಇಲ್ಲಿಗೆ ಬಂತು? ಯಾರು ತಂದಿಟ್ರು? ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಸಾರ್ವಜನಿಕವಾಗಿ ಬಹಿರಂಗ ಆಗಬೇಕು. ನಮ್ಮ ಹತ್ರ ಹೈಟೆಕ್ ಹಾಸ್ಪಿಟಲ್ ಇದೆ, ಹೈಟೆಕ್ ಹಾಸ್ಪಿಟಲ್ ಇದೆ. ನೋ, ಹೈಟೆಕ್ ಹಾಸ್ಪಿಟಲ್ ಅಲ್ಲಿ ಯಾವ ತರ ಹೈಟೆಕ್ ದಂಧೆಗಳು ನಡೀತಾ ಇದ್ದಾವೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಹಂತವಾಗಿ ಎಲ್ಲವನ್ನು ಕೂಡ ತೆರೆದಿಡ್ತೀವಿ ನಾವು. ಅದರ ಮೊದಲ ಭಾಗ ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಜಸ್ಟ್ ಇದನ್ ಟ್ರೈಲರ್. ಇಂತಹದ್ದೇ ಸಾಕಷ್ಟು ಅಕ್ರಮಗಳಲ್ಲಿ ನಡೀತಾ ಇದ್ದಾವೆ. ಮೊದಲ ಅಕ್ರಮವನ್ನು ಇಟ್ಟಿದ್ದೀವಿ. ಸಂಬಂಧಪಟ್ಟ ಆರೋಗ್ಯ ಸಚಿವರು ಸುದ್ದಿಯನ್ನು ನೋಡ್ತಾ ಇದ್ರೆ ಇದಕ್ಕೆ ಸೂಕ್ತ ತನಿಖೆ ಆಗಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ತನಿಖೆಯನ್ನು ನಡೆಸಿ ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ಇದಕ್ಕೆ ಕಾರಣರಾಗಿದ್ದಾರೆ, ಅವ್ರ ವಿರುದ್ಧ ಸೂಕ್ತ ಕ್ರಮ ತಗೋಬೇಕು ಅಂತಕ್ಕಂಥದ್ದು ನಮ್ಮ ಆಶಯ. 2024ಕ್ಕೆ ಡ್ರಗ್ಸ್ಗಳು ಎಕ್ಸ್ಪೈರಿ 4 ಥರ 3 ಥರ ಸಿರಪ್, ಒಂದು ಗ್ಲುಕೋಸ್ ಪೌಡರ್ ಇದೆ, ಅದರ ಜಿಂಕ್ ಒಂದು 46, ಐರನ್ ಸಿರಪ್ ಒಂದು 228, ಆಮೇಲೆ ಕಾಫ್ ಸಿರಪ್ ಒಂದು 58, ಗ್ಲುಕೋಸ್ ಪೌಡರ್ಗಳು 54. ಈಗೇನು ಅದು ನಮ್ಮ ಕಾಲೇಜಿನ ನೆಲಮಾಳಿಗೆಯಲ್ಲಿ ಇದ್ದಿದ್ದಂಥದ್ದು. ಇವು ಏನಂತಂದರೆ ಈ ಕಾಂಬಿನೇಷನ್ ಏನು ಡ್ರಗ್ಸ್ಗಳು ಏನೀಗ ಅಲ್ಲಿದ್ದು
ಅದು ರೋಟೀನ್ ಆಗಿ ನಮ್ಮ ಸಂಸ್ಥೆಯಲ್ಲಿ ಪ್ರೊಕ್ಯೂರ್ ಆಗಲ್ಲ ಅದು. ಹಾಗಾಗಿ ಅದನ್ನು ಪ್ರೊಕ್ಯೂರ್ ಆಗದಿರೋದಕ್ಕೂ ನೀವು ಮಾಹಿತಿ ಕೇಳಿದ್ದೀರಿ, ಅದನ್ನು ಒದಗಿಸಲಾಗೋದು. ಇದು ಏನಪ್ಪ ಅಂದ್ರೆ ಕಾಲೇಜ್ ಬಿಲ್ಡಿಂಗಲ್ಲಿ ನಮ್ಮಲ್ಲಿ ಕಮ್ಯುನಿಟಿ ಮೆಡಿಸಿನ್ ವಿಭಾಗ ಅಂತ ಇದೆ. ಆ ಕಮ್ಯುನಿಟಿ ಮೆಡಿಸಿನ್ ವಿಭಾಗದಲ್ಲಿ ನಮಗೆ ಫ್ಯಾಮಿಲಿ ದತ್ತು ಅಂದರೆ ಕುಟುಂಬ ದತ್ತು ಆರೋಗ್ಯ ಯೋಜನೆ ಅಂತಿದೆ, ಫ್ಯಾಮಿಲಿ ಅಡಾಪ್ಷನ್ ಪ್ರೋಗ್ರಾಮ್ ಅಂತೇಳಿ. ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟಿಂದ 2 ತಿಂಗಳು ಒಂದ್ಸರಿ ಕ್ಯಾಂಪ್ಗಳು ಮಾಡ್ತಾಯಿರ್ತಾರೆ. ಆ ಕ್ಯಾಂಪ್ಗಳಿಗೆ ನಮ್ಮ ಸಂಸ್ಥೆಯಿಂದ ಡ್ರಗ್ಸ್ಗಳು ಕೊಡೋಲ್ಲ, ಅದಕ್ಕೆ ದಾನಿಗಳಿದ್ದಾರೆ, ದಾನಿಗಳಿಂದ ಡ್ರಗ್ಸ್ ತೊಗೊಂಡು ಮಾಡೋವಂಥದ್ದು ಅಭ್ಯಾಸ. ಇವಾಗ ಏನಾಗಿದೆ, ಈಗ ಮೇಲ್ನೋಟಕ್ಕೆ ಏನಾಗಿದೆ ಅನ್ನೋ ಕಂಡಿದಂದರೆ, ಈಗ ಮೊನ್ನೆ ಏನು ನಮ್ಮ ಸಂಸ್ಥೆಯಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಪಿಡಿಯಾಟ್ರಿಕ್ಸ್ ಇತ್ತು, ಆವಾಗ ಆ ರೂಮ್ಗಳನ್ನು ಯೂಸ್ ಮಾಡ್ಕೊಂಡಾಗ ಕ್ಲೀನ್ ಮಾಡ್ಕೊಬೇಕಾ ತಂದಿಟ್ಟಿದ್ದಾರೆ ಅಂತೇಳಿ ಪ್ರಾಥಮಿಕ ಮಾಹಿತಿ ಇದೆ. ಬಟ್ ಅಲ್ಲಿ CCTV ಫುಟೇಜು CCTV ಇರೋದ್ರಿಂದ ಪೂರ್ತಿ ಕವರ್ ಆಗುತ್ತೆ. ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ, ಆಮೇಲೆ ಎಲ್ಲಿಂದ ಬಂತು, ಯಾರು ತಂದು ಹಾಕಿದ್ರು, ಆಮೇಲೆ ಅಲ್ಲಿಗೆ ಏಕೆಂದ್ರೆ ನಮ್ಮಿಂದ ತರಿಸಿದ್ರೂ ಅದನ್ನು ಕಂಡಮ್ ಮಾಡೋಕ್ಕೆ ನಮ್ಮ ಪ್ರೊಸೀಜರ್ ಇದೆ. ಬಯೋಮೆಡಿಕಲ್ ವೇಸ್ಟಲ್ಲಿ ನಮಗೆ ಪದ್ಧತಿ ಇದ್ದೇ ಇದೆ. ಇದನ್ನು ಎಕ್ಸ್ಪೈರಿ ಡ್ರಗ್ಸ್ಗಳನ್ನ ರೋಗಿ ಕೊಡಬಾರ್ದು, ಅದು ಕೊಟ್ಟರೆ ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ಇದನ್ನು ಸರಿಯಾಗಿ ಇಡಬೇಕಿತ್ತು, ಹಂಗೆ ಬಿಸಾಕೋದಂತೂ ಅಲ್ಲ. ಹಾಗಾಗಿ ಅದನ್ನು ಅವರಿಗೆ ಯಾವ ಥರ ಅದು ವಿಲೇವಾರಿ ಮಾಡಬೇಕು ಅಂತ ಗೊತ್ತಿಲ್ಲ ಅಂತಂದರೆ, ವಿಲೇವಾರಿ ಮಾಡೋವಂಥ ಸಂಬಂಧಪಟ್ಟವರಿಗೆ ಅದನ್ನು ಮಾಹಿತಿ ಕೊಟ್ಟಿದ್ದರೆ ಅದು ನಿಯಮಾನುಸಾರ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹ್ಯಾಂಡ್ಲಿಂಗ್ ರೂಲ್ಸ್ ಅಂತ ಏನಿದೆ ಆ ನಿಯಮಾನುಸಾರ ಅದನ್ನು ವಿಲೇವಾರಿ ಮಾಡ್ತಾಯಿದ್ರು. ಸೊ ಅದನ್ನು ಅಲ್ಲಿ ಏಕಾಏಕಿ ತಂದು ಸೆಲ್ಲಲ್ಲಿ ಇಟ್ಟಿರೋದು, ಅದ್ರ ಬಗ್ಗೆ ಡೆಫಿನೆಟಾಗಿ ಎನ್ಕ್ವೈರಿ ಮಾಡ್ತೀವಿ. ಆಮೇಲೆ ಏನಾಗಿದೆ ಅಂತ ಫಸ್ಟ್ ತಿಳ್ಕೊಂಡು ಅದು ಸಂಬಂಧಪಟ್ಟವ್ರಿಗೂ ಯಾರಿಗೆ ಏನಾಗಿದೆ ಅಂತ ತಿಳ್ಕೊಂಡು ಇದ್ರ ಬಗ್ಗೆ ನಿಮಗೂ ಕೂಲಂಕುಷ ಪದ್ಧತಿ ಗೊತ್ತಿಲ್ಲ ಅಂದರೆ ವಿಲೇವಾರಿ ಮಾಡೋದು ಹೇಗೆ ಅಂತ ತಿಳ್ಕೊಂಡು ಮಾಡಬೇಕಿತ್ತು. ಯಾವುದು ಕೆಳಗೆ ಇಡ್ಬೋದು, ಯೂಸ್ ಮಾಡೋದು ತಪ್ಪಾಗುತ್ತೆ. ಬೇರೆ ಅಲ್ಲ, ನಮ್ಮ ಸಂಸ್ಥೆಗಳಿಗೆ ಬಂದು ತಗೊಂಡು ಹೋಗ್ತಿಲ್ಲ. ಈಗ ನಮ್ಮ ಕ್ಯಾಂಪಸ್ ಬಿಟ್ಟು ಹೊರಗಡೆ ಇಟ್ಟು ಈ ಕಾಂಪೌಂಡಿಂದ ಆಚೆ ಕಡೆ ಇಟ್ಟಿದ್ರೆ ಡೆಫಿನೆಟಾಗಿ ಅಫೆನ್ಸ್ ಆಗುತ್ತೆ. ಈಗ ಅದು ಎಕ್ಸ್ಪೈರ್ ಆಗಿದೆ, ಅದನ್ನು ನೆಕ್ಸ್ಟು ಏನು ಈಗ ಕಮಿಟಿ ಏನು ಮಾಡಿ ಅವ್ರು ಯಾವುದು ವಿಲೇವಾರಿ ಅಂತ ಮಾಡಲೇಬೇಕು. ವಿಲೇವಾರಿ ನಿಯಮ ಸರ್ ವಿಲೇವಾರಿ ಮಾಡಬೇಕು, ಪೇಷಂಟಿಗೆ ಕೊಡೋಕ್ಕೆ ಬರಲ್ಲ. ಅದನ್ನು ಬಯೋಮೆಡಿಕಲ್ ವೇಸ್ಟಲ್ಲಿ ನಾವು ವಿಲೇವಾರಿ ಮಾಡ್ತೀವಿ. ಎಲ್ಲ ಈಗ ನಮ್ಮಲ್ಲೂ ಕೆಲವು ಡ್ರಗ್ಸ್ಗಳು ಎಕ್ಸ್ಪೈರ್ ಆಗುತ್ತೆ, ಮೇನ್ ಸ್ಟೋರಲ್ಲಿ ಆಗುತ್ತೆ. ಅದಕ್ಕೆ ನಾವು ಒಂದು ಕಮಿಟಿ ಮಾಡಿರ್ತೀವಿ, ಎಕ್ಸ್ಪೈರಿ ಡ್ರಗ್ಸ್ನ ನಾವು ಮಾಡಿದ್ದೀವಿ ಅಂತ ಹೇಳಿ ನಾವು ಪ್ರೊಸೀಡಿಂಗ್ಸ್ ಮಾಡಿ ಇಡಬೇಕಾಗುತ್ತೆ. ಯಾಕೆಂದರೆ ನೀವು 1 ಲಕ್ಷ ತರಿಸಿರ್ತೀವಿ, ಈ ಸಲ ಲಾಸ್ಟ್ ಟೈಮ್ ನಮ್ಮ ಡೆಂಗು ಟೈಮಲ್ಲಿ ಪ್ಯಾರಾಸಿಟಮಾಲ್ ತುಂಬ ಜಾಸ್ತಿ ಬೇಕಾಗಿತ್ತು. ಅದನ್ನು ನೋಡ್ಕೊಂಡೆ ತರ್ಸ್ಕೊಂಡಾಗ ಏನಾಗುತ್ತೆ, ಉಳಿದ್ರೆ ಏನು ಮಾಡಬೇಕು ನಾವು, ಒಂದು ವಾಪಸ್ ಕಳ್ಸೋದಿರುತ್ತೆ. ಈಗ ಇವ್ರಿಗೆ ದಾನಿಗಳು ಕೊಟ್ಟಿಂದ ಇವರು ಏನಾಗಿದೆ ಅಂತ ತಿಳ್ಕೊಂತೀವಿ. ಯಾಕೆಂದರೆ ಆಸ್ಪತ್ರೆಗೆ ಅದ್ರ ಬಗ್ಗೆ ಕಾಲೇಜಿಂದ ಪೂರ್ತಿ ಮಾಹಿತಿ ಇರೋಲ್ಲ. ನಾನು ಮೇಲ್ನೋಟಕ್ಕೆ ಇವಾಗ ಸಿಕ್ಕಿರೋ ವರದಿ ಬಗ್ಗೆ ಹೇಳ್ತಾ ಇದ್ದೀನಿ, ಬಟ್ ಕಾಲೇಜಲ್ಲಿ ಏನಾಗಿದೆ ಅಂತ ತಿಳ್ಕೊಂಡು ಡೆಫಿನೆಟಾಗಿ. ಹಾಸನ ನಗರದ ವಾರ್ಡ್ ನಂಬರ್ 23ರ ಶರೀಫ್ ಕಾಲೋನಿ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತಿರ್ತಕ್ಕಂಥ ಒಂದು ರಾಜಕಾಲುವೆ. ಈಗಾಗಲೇ ರಾಜಕಾಲುವೆಯಲ್ಲಿ ಹೂಳು ತುಂಬೋಗ್ಬಿಟ್ಟಿದೆ. ಮಳೆ ಬರ್ತಕ್ಕಂಥ ಸಮಯ ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಹೂಳೆತ್ತು ಹೋದ್ರೆ ಸಂಪೂರ್ಣವಾಗಿ ರಾಜಕಾಲುವೆ ಮುಚ್ಕೊಳ್ಳುತ್ತೆ, ನೀರು ಸರಾಗವಾಗಿ ಹರಿಯೋದಿಲ್ಲ, ನೀರು ರಸ್ತೆಗೆ ಹರಿದು ಬರುತ್ತೆ. ಈ ನಡುವೆ ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪಾಲಿಕೆ ವತಿಯಿಂದ ಅವೈಜ್ಞಾನಿಕ ಕಾಮಗಾರಿ ನಡೆಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ನವೀದ್ ಅಹಮದ್ ಅಂತಕ್ಕಂಥವ್ರು. ಈ ಕುರಿತು BBC ವಾಹಿನಿಯೊಂದಿಗೆ ಮಾತನಾಡಿರ್ತಕ್ಕಂಥ ಅವರು, ರಾಜಕಾಲುವೆಗೆ ಮೇಲ್ಚಾವಣಿ ನಿರ್ಮಾಣ ಮಾಡಲು ಕಾನೂನಿನ ಅಡಿಯಲ್ಲಿ ಅನುಮತಿ ಇಲ್ಲದೆ ಇದ್ರೂ ಕೂಡ ಸಾರ್ವಜನಿಕ ಹಿತಾಸಕ್ತಿ ಮೇರೆಗೆ 5 ರಿಂದ 6 ಮೀಟರ್ ವರೆಗೂ ಕೂಡ ಮೇಲ್ಚಾವಣಿ ನಿರ್ಮಾಣ ಮಾಡೋ ಬದಲಾಗಿ 34 ಮೀಟರ್ ಮೇಲ್ಚಾವಣಿಯನ್ನ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಮೇಲ್ಚಾವಣಿ ನಿರ್ಮಾಣದ ನಂತರ ಮಳೆಗಾಲದಲ್ಲಿ ನೀರಿನ ಹರಿವು ಜಾಸ್ತಿ ಆಗೋದ್ರಿಂದ ರಾಜಕಾಲುವೆಯ ಅಕ್ಕಪಕ್ಕದಲ್ಲಿ ಶಾಲಾ ಕಾಲೇಜು ಆಸ್ಪತ್ರೆಗಳಿದ್ದು ಮುಂದೆ ಆಗುವಂತಹ ದೊಡ್ಡ ಅನಾಹುತಗಳನ್ನ ಮತ್ತೆ ಅವೈಜ್ಞಾನಿಕ ಕಾಮಗಾರಿ ಮತ್ತೆ ಸರ್ಕಾರದ ಅನುದಾನ ಪೋಲಾಗ್ತಾ ಇರತಕ್ಕಂಥದನ್ನ ತಡೆಗಟ್ಟಬೇಕಂತ ಅಂದ್ರೆ ಈ ಕಾಮಗಾರಿಯನ್ನ ಕೂಡಲೇ ಸ್ಟಾಪ್ ಮಾಡಬೇಕು. ಸಾರ್ವಜನಿಕ ಉಪಯೋಗಕ್ಕೆ ಅನುಕೂಲವಾಗುವಂತಹ ಜಾಗಗಳಲ್ಲಿ ಇದನ್ನ ಮಾಡಿ ಅದನ್ನ ಬದಲಾಗಿ ಯಾರೋ ಒಬ್ರು ಖಾಸಗಿ ಅವರಿಗೆ ನೀವು ಹೆಲ್ಪ್ ಮಾಡಬೇಕು ಅನ್ನೋ ಕಾರಣಕ್ಕೆ ಯಾವ್ದೋ ಕಮರ್ಷಿಯಲ್ ಬಿಲ್ಡಿಂಗ್ ಪಕ್ಕದಲ್ಲಿ ಹೆಂಗೆ ಕವರ್ ಡೆಕ್ಕನ್ ಹಾಕ್ತೀರಿ ಅಂತಕ್ಕಂಥ ಪ್ರಶ್ನೆ ಅವ್ರದ್ದು. ನಮಗಿರುವ ಮಾಹಿತಿಯ ಪ್ರಕಾರ ಇದು ಶಾಸಕರ ಅಭಿವೃದ್ಧಿ ನಿಧಿಯಲ್ಲೇನೋ ಈ ಹಣ ಬಂದಿತ್ತಂತೆ, ಅಲ್ಲಿಂದ ಅದು DC ಹೆಡ್ಗೆ ಹೋಗಿ DC ಹೆಡ್ ಇಂದ ಪಾಲಿಕೆ ವತಿಯಿಂದ ಈ ಕಾಮಗಾರಿಯನ್ನ ಟೆಂಡರ್ ಕೊಟ್ಟಿದ್ದಾರೆ. ಕಾಮಗಾರಿ ಅಕ್ರಮ ಅಲ್ಲ, ಕಾಮಗಾರಿ ಅಕ್ರಮವಾಗಿ ನಡೀತಾ ಇರ್ತಕ್ಕಂಥದ್ದಲ್ಲ. ಈಗಾಗಲೇ ಇದಕ್ಕೆ ಟೆಂಡರ್ ಆಗಿದೆ, ಟೆಂಡರ್ ಆಗಿ ಕಾಮಗಾರಿ ಮಾಡ್ತಾ ಇದ್ದಾರೆ. ಆದ್ರೆ ಕಾಮಗಾರಿ ಟೆಂಡರ್ ಆಗಿದೆಯಲ್ಲ, ಇಲ್ಲಿ ಕಾಮಗಾರಿಯನ್ನು ಅಪ್ರೂವಲ್ ಮಾಡಿದ್ದಾರಲ್ಲ, ಅದೇ ಅಕ್ರಮ ಅಂತಕ್ಕಂಥದ್ದು ಇವ್ರ ಆರೋಪ. ಯಾರೋ ಒಬ್ರು ಖಾಸಗಿ ಅವ್ರಿಗೆ ಹೆಲ್ಪ್ ಮಾಡಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ಒಂದು ಆರೋಪ. ಆದ್ರೆ ಮತ್ತೊಂದ್ ಕಡೆ ಆಯ್ತ್ರಪ್ಪ ಹಾಕೆ ಬಿಟ್ರಿ ಅಂತಾನೆ ಅನ್ಕೊಳ್ಳೋಣ, ಕವರ್ ಡಕ್ ಹಾಕ್ತಾ ಇದ್ದೀರಿ ಒಳ್ಳೇದು ಅಂತಾನೆ ಅನ್ಕೊಳ್ಳೋಣ. ಕೊನೆ ಪಕ್ಷ ಅದ್ರಲ್ಲಿ ಹೂಳ್ನಾರು ತೆಗೀರಿ, ಅದ್ರೊಳಗಡೆ ಇರ್ತಕ್ಕಂಥದ್ದು. ನಾಳೆ ದಿವಸ ಮಳೆ ಬಂದ್ಬಿಟ್ಟು ನೀರು ತುಂಬ್ಕೊಂಡ್ರೆ ಒಳಗಡೆ ನೀರೇ ಹರಿದೋಗ್ದೋದ್ರೆ ನೀವು ಕಾಂಕ್ರೀಟ್ ಹಾಕಿ ಮುಚ್ಕೊಂಡ್ಬಿಟ್ರೆ ಒಳಗಡೆಗೆ ನೀರು ರಸ್ತೆಯಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಸ್ಕೂಲ್ ಕಾಲೇಜ್ ಇದೆ, ಈ ಕಡೆ ಹಾಸ್ಪಿಟ್ಲ್ ಇದೆ, ಮುಂದ್ಗಡೆ ಕಲ್ಯಾಣ ಮಂಟಪ ಇದೆ, ಮನೆಗಳಿದಾವೆ. ಯಾರ್ ಹೊಣೆ ಆಗ, ಯಾರನ್ನು ಪ್ರಶ್ನೆ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಇನ್ನು ಈ ಕುರಿತು ಕಾಂಟ್ರಾಕ್ಟರ್ ಅವರು ಕೂಡ ಸ್ಥಳದಲ್ಲೇ ಇದ್ರಂತೆ, ಅವರು ಕೂಡ ಮಾತನಾಡಿದ್ದಾರೆ. ರಾಜಕಾಲುವೆ ಮೇಲೆ ಸ್ಲ್ಯಾಬ್ ಹಾಕಲು ಮಹಾನಗರ ಪಾಲಿಕೆಯಿಂದ ಟೆಂಡರ್ ನೀಡಿದ್ದು
ನವೀದ್ ಎಂಬುವರು ಆರ್ಡರ್ ವರ್ಕ್ ಕೇಳ್ತಾ ಇದ್ದಾರೆ, ಅದನ್ನ ಕೊಡಿಸ್ತೀವಿ, ಶಾಸಕರ ನಿಧಿಯಿಂದ ಟೆಂಡರ್ ಆಗಿದೆ, ಕೆಲಸ ಮಾಡ್ತಾ ಇದ್ದೀವಿ, ಇದರಲ್ಲಿ ಯಾವುದೇ ಅಕ್ರಮ ಇಲ್ಲ ಅಂತ ಅವರು ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಎಚ್ ಆರ್ ಸುರೇಶ್ ಅಂತ ಕಾಂಟ್ರಾಕ್ಟರ್, ನಗರಸಭೆ ನಗರ ಪಾಲಿಕೆಯಿಂದ ಒಂದು ಟೆಂಡರ್ ಆಗಿದೆ. ರಾಜಕಾಲುವೆ ಮೇಲೆ ಸ್ಲ್ಯಾಬ್ ಹಾಕೋದು ಕಾಮಗಾರಿ ಮಾಡ್ತಾ ಇದ್ದೀವಿ. ಇವರು ನಮ್ಮ ನವೀದ್ ಅಂತ ಒಂದು ವರ್ಕ್ ಆರ್ಡರ್ ಕಾಪಿ ಕೇಳ್ತಾ ಇದ್ದಾರೆ, ಆ ಕಾಪಿನೂ ಕೊಡ್ತೀವಿ. ಬಟ್ ಇವರು ಯಾವುದೇ ಥರದ ಪಬ್ಲಿಕ್ ವರ್ಕಿಗೆ ಒಂದು ಅಡ್ಡಿಪಡಿಸಬಾರ್ದು, ಇದು ನಗರ ಪಾಲಿಕೆ ಕೆಲಸ. ಯಾಕೆ ನಾವೇನು ಏನಿದೆ ಕಾಮಗಾರಿ ಬಗ್ಗೆ ಕ್ವಾಲಿಟಿ ಬಗ್ಗೆ ಕೆಲಸ ತಗೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಅದನ್ನು ಆಗಿದೆ ವರ್ಕ್ ಆರ್ಡರ್ ಆಗಿದೆ, ಟೆಂಡರ್ ಆಗಿದೆ, ಮಾನ್ಯ ಶಾಸಕರ ನಿಧಿಯಿಂದನೇ ಟೆಂಡರ್ ಆಗಿರೋದು. ಇದು ನಗರ ಪಾಲಿಕೆಯಿಂದ ಕಾಮಗಾರಿ ಸತ್ಯನಾರಾಯಣ ಇಂಜಿನಿಯರ್ AW ಅವ್ರ ಹತ್ರ ಎಲ್ಲ ಹೋಗಿ ರಿಕ್ವೆಷನ್ ಕೊಟ್ಟಿದ್ದಾರೆ, ಅದನ್ನು ವರ್ಕ್ ಆರ್ಡರ್ ಶಾರ್ಟ್ ಕೂಡ ಕೇಳ್ತಾ ಇದ್ದೀನಿ. ಇದು ಟೋಟಲಿ ಬಂದು ಪ್ಯಾಕೇಜ್, ಇದು ಎಲ್ಲ ವಾರ್ಡಿಂದ ಆಗಿರೋದು, ಇದು ಬಂದು 7 ಲಕ್ಷದ. ಇದೇನು ರಾಜಕಾಲುವೆ ಮೇಲ್ಛಾವಣಿ ಕಾಮಗಾರಿ ನಡೀತಾ ಇದೆ, 23ನೇ ವಾರ್ಡು ಶುಭೋದಯ ಚೌಟ್ರಿ ಎದುರು ಭಾಗದಲ್ಲಿ ಶರೀಫ್ ಕಾಲೋನಿ ಮುಖ್ಯ ರಸ್ತೆ. ಇಲ್ಲಿ ಏನು ಒಂದು ರಾಜಕಾಲುವೆಯನ್ನು ಮೇಲ್ಛಾವಣಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಕಾನೂನಿನ ಅಡಿಯಲ್ಲಿ ಇದಕ್ಕೆ ಅವಕಾಶ ಇಲ್ಲ. 34 ಮೀಟ್ರ್ ಮೇಲ್ಛಾವಣಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಇಲ್ಲಿ ಅಕ್ಕಪಕ್ಕ ಸರ್ಕಾರಿ ಜಾಗ ಯಾವುದೂ ಇಲ್ಲ. ಇಲ್ಲಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯ 1 ರೂಪಾಯಿ ಅನುಕೂಲ ಇಲ್ಲ. ಈ ಮಾಡ್ತಾ ಇರೋದು ಯಾವ ಆಧಾರದ ಮೇಲೆ ಮಾಡ್ತಾ ಇದ್ದಾರೆ, ಇದಕ್ಕೆ ಯಾವ ರೀತಿ ಟೆಂಡರ್ ಸರ್ಕಾರಿ ಹಣನ ಪೋಲ್ ಮಾಡಿ ಮಾಡ್ತಾ ಇದ್ದಾರೆ, ಇದಕ್ಕೆ ಅಧಿಕಾರಿಗಳು ಉತ್ತರ ಕೊಡಬೇಕು. ಇದರಲ್ಲಿ ಗುತ್ತಿಗೆದಾರರಿಗೆ ನಾವು ಏನು ಹೇಳಲಿಕ್ಕಾಗಲ್ಲ. ಅಧಿಕಾರಿಗಳು ಹಾಗೂ AW ಅವರು ಇದ್ದಾರೆ, ಕಮಿಷನರು ಇದ್ದಾರೆ, ಅವ್ರ ಗಮನಕ್ಕೆ ಬರದಲ್ಲೇ ಕೆಲಸ ಆಗ್ತಾ ಇದೆಯಾ, ಅವ್ರ ಗಮನಕ್ಕೆ ಬಂದು ಕೆಲಸ ಆಗ್ತಾ ಇದೆಯಾ, ಇದ್ರ ಬಗ್ಗೆ ಅವ್ರು ಸಂಪೂರ್ಣ ಮಾಹಿತಿ ಕೊಡಬೇಕಾಗಿದೆ. ಇದು ಸುಮಾರು ಇಡೀ ಅರ್ಧ ಹಾಸನ ನಗರದ್ದು ಇಲ್ಲಿ ಗಲೀಜೆಲ್ಲ ಬರೋದು ಇದೇ ರಾಜಕಾಲುವೆಯಲ್ಲಿ. ಮಳೆಗಾಲದಲ್ಲಿ 5 ನಿಮಿಷಕ್ಕೆ ಇಡೀ ರಾಜಕಾಲುವೆ ತುಂಬಿ ತುಳುಕ್ತಾ ಇರುತ್ತೆ. ಕ್ಲೀನ್ ಮಾಡೋದಕ್ಕೆ 10 ವರ್ಷದಿಂದ ಇಲ್ಲಿ ಯಾವುದೇ ರೀತಿಯಾದಂಥ ನಗರಸಭೆಯಿಂದ ಸ್ವಚ್ಛತೆ ಕಾರ್ಯ ನಡೆದಿಲ್ಲ. ಸುಮಾರು 3 ರಿಂದ 4 ಅಡಿ ಕೆಸರು ನಿಂತಿದೆ. ಇಡೀ ಮನೆಗಳದ್ದು UGD ಸಮಸ್ಯೆ ಎಲ್ಲ ಇದೇ ಹಾಸನ ನಗರದ ರೈಲ್ವೆ ನಿಲ್ದಾಣ ಸಮೀಪದ BM ರಸ್ತೆಯಲ್ಲಿರ್ತಕ್ಕಂಥ ಪಾದಚಾರಿ ಮಾರ್ಗದಲ್ಲಿ ಅಕ್ರಮವಾಗಿ ಹಾಕಿದ್ದ ಕೂಡಂಗಡಿಗಳ ತೆರವು ಕಾರ್ಯಾಚರಣೆ ಶುಕ್ರವಾರವೂ ಕೂಡ ಮುಂದುವರೆದಿದೆ. ಅಂಡ್ ಇದಕ್ಕೆ ಸಹಜವಾಗಿ ವರ್ತಕರು ಹಾಗೂ ವಿವಿಧ ಸಂಘಟನೆಗಳು ವಿರೋಧವನ್ನ ವ್ಯಕ್ತಪಡಿಸಿದ್ದು ಕೆಲ ಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಯಿತು. JCB ಮೂಲಕ ತೆರವಿಗೆ ಮುಂದಾದ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತೆ ಬೀದಿ ಬದಿ ವ್ಯಾಪಾರಿಗಳ ನಡುವೆ ವಾಗ್ವಾದ ನಡೆಯಿತು. ಈ ಸಂದರ್ಭದಲ್ಲಿ SFI ಮತ್ತೆ DYFI ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ವ್ಯಾಪಾರಿಗಳ ಪರವಾಗಿ ಧರಣಿ ನಡೆಸಿ ಘೋಷಣೆಗಳನ್ನು ಕೂಗಿದ್ರು. ಕೆಲ ದಿನಗಳ ಹಿಂದೆ ಪಾಲಿಕೆ ಅಧಿಕಾರಿಗಳು ಗೂಡಂಗಡಿಗಳನ್ನ ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸ್ತಾ ಇದ್ರು. ಆದ್ರೆ JCB ಯಂತ್ರದ ಮೂಲಕ ತೆರವುಗೊಳಿಸಲಾಗ್ತವುದು ಎಚ್ಚರಿಕೆಯನ್ನ ನೀಡಿದ್ರು, ಕೊಡ್ತೀವಿ ಅಂತ. ಅದರಂತೆ ಶುಕ್ರವಾರ ಕಾರ್ಯಾಚರಣೆ ಕೂಡ ಆರಂಭಿಸಿ ಮಾಡಕೊಟ್ರು. ಆದ್ರೆ ಈ ಸಂದರ್ಭದಲ್ಲಿ ವ್ಯಾಪಾರಸ್ಥರುಗಳಿಂದ ವಿರೋಧ ವ್ಯಕ್ತ ಆಗಿರ್ತಕ್ಕಂಥದ್ದು. ಇನ್ನು ಪ್ರತಿಭಟನೆ ಹಿನ್ನೆಲೆ ಕೆಲ ಕಾಲ JCB ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದ್ರು. ಬಳಿಕ ಅಧಿಕಾರಿಗಳು ಪರಿಸ್ಥಿತಿ ನಿಯಂತ್ರಣ ಮಾಡಕ್ ಮುಂದಾದ್ರಂತೆ. ಬೀದಿ ಬದಿ ವ್ಯಾಪಾರಿಗಳು ಕೂಡ ಮಾತನಾಡಿ ಅಸಮಾಧಾನ ಹೊರಹಾಕಿದ್ರು. ಸಹಜವಾಗಿ ನಾವು 15 ವರ್ಷಗಳಿಂದ ಈ ಸ್ಥಳದಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ, ಸಾಲ ಸೋಲ ಮಾಡ್ಕೊಂಡು ಇಲ್ಲಿ ಬಂಡವಾಳ ತಂದು ಹಾಕಿದ್ದೀವಿ, ಏಕಾಏಕಿ ಹಿಂಗೆ ತೆರವುಗೊಳಿಸ್ಬಿಟ್ರೆ ನಮ್ಮ ಬದುಕೇನು, ನಮ್ಮ ಗತಿ ಏನು, ನಾವು ಹೆಂಗ್ ಜೀವನ ಮಾಡಬೇಕು, ಈ ತರ ಸಹಜವಾದ ಒಂದು ಭಾವುಕವಾದ ಅವರ ವರ್ಷನ್ ಅನ್ನ ಹೇಳ್ತಾರೆ. ಪರ್ಯಾಯ ವ್ಯಾಪಾರ ಮಾಡಕ್ ಜಾಗ ಕೊಡಿಲ್ಲ ಅಂದ್ರೆ ನಮಗೆ ಅಂತಕ್ಕಂಥದ್ದು ಕೂಡ ಅವ್ರು ಕೇಳ್ತಾರೆ. ಇವೆಲ್ಲವನ್ನ ಮೀರಿ ಹೌದು, ಪಾದಚಾರಿ ರಸ್ತೆಗಳನ್ನ ಯಾರೇ ಅತಿಕ್ರಮ ಮಾಡಿದ್ರು ಕೂಡ ಅದನ್ನ ತೆರವುಗೊಳಿಸಬೇಕು. ಅಂಡ್ ಇದನ್ನ ಯಾರೋ ಮಹಾನಗರ ಪಾಲಿಕೆಯವರ ಮತ್ತೊಬ್ರು ಇನ್ನೊಬ್ರು ಮಾಡ್ತಾ ಇರೋದಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ರೀ. ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಮಾಡ್ತಾ ಇದ್ದಾರೆ. ಬಟ್ ಅದಕ್ಕೆ ಮಾಡ್ತಕ್ಕಂಥ ವೇ ಇದೆಯಲ್ಲ, ಒಂದಿಷ್ಟು ಗಡುಗಳನ್ನ ಕೊಡಿ, ಒಂದಿಷ್ಟು ನೋಟಿಸ್ ಕೊಡಿ, ಲೀಗಲ್ ಆಗಿ ತೆಗೆದುಕೊಳ್ಳಕ್ ಅವಕಾಶ ಕೊಡಿ, ನಮ್ಗೊಂದು ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ಕೊಡಿ ಅಂತಕ್ಕಂಥದ್ದು ಅವ್ರ ಆಗ್ರಹ. ತಪ್ಪೇನಿದೆ? ಆಯ್ತ್ರಪ್ಪ, ನೀನ್ ಈ ಜಾಗದಲ್ಲಿ ನನಗೆ ಪಾನಿಪುರಿ ಅಂಗಡಿ ಹಾಕಬೇಡ ಅಂತ ಹೇಳ್ತಾ ಇದ್ಯಾ, ಸರಿ, ಇನ್ನೆಲ್ಲ ಹಾಕ್ಲಿ? ಫುಡ್ ಕೋರ್ಟ್ ಅಲ್ಲಿ ಹೋಗಿ ಮಾರು ಅಂತೀರಿ. ಫುಡ್ ಕೋರ್ಟ್ ಅಲ್ಲಿ ಆಗ್ಲೇ ಇರ್ತಕ್ಕಂಥ ಒಂದು 35, 40, 60 ಸ್ಟಾಲ್ಗಳು ಕಂಪ್ಲೀಟ್ ಆಗಿದ್ದಾವೆ. ನಾನು ಹೊಸದಾಗಿ ಉದ್ಯಮ ಪ್ರಾರಂಭ ಮಾಡಬೇಕು. ಎಲ್ಲಿ ಪ್ರಾರಂಭ ಮಾಡಲಿ? ನಾನು ಜಾಗ ಕಲ್ಪಿಸ್ಕೊಡಿ ಅಟ್ಲೀಸ್ಟ್. ಈಗ ನೀನ್ ಇಲ್ಲಿ ವೆಹಿಕಲ್ ಪಾರ್ಕ್ ಮಾಡಬೇಡ ಅಂತಂದ್ರೆ ಪಾರ್ಕಿಂಗ್ ಜಾಗ ತೋರಿಸು ಗುರು ನೀನು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಬರ್ತಕ್ಕಂಥ ಪ್ರಶ್ನೆ, ಯಾಕ್ರಿ ಬಡವ್ರ ಮೇಲೆ ಗುಬ್ಬಿ ಮೇಲೆ ಯಾಕೆ ಬ್ರಹ್ಮಾಸ್ತ್ರ ನಿಮ್ದು? ಬಡವ್ರ ಬಿಲ್ಡಿಂಗ್ ಅನ್ನೇ ಯಾಕೆ ಕೆಡಬೇಕು? ದೊಡ್ಡವರೆಲ್ಲ ರಾಜಕಾರಣಿಗಳು, ಇನ್ಫ್ಲೂಯೆನ್ಸ್ ಇರೋರಲ್ಲ, ದೊಡ್ಡವರೆಲ್ಲರೂ ಕೂಡ ಎಷ್ಟೇ ಅತಿಕ್ರಮ ಮಾಡ್ಕೊಂಡ್ರು ಯಾರು ಬಾಯಿ ಬಿಚ್ಚೋದಿಲ್ಲ, ಯಾರು ಈ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ. ಪಾಪ ಬಡವರು ಏನೋ ಒಂದು ಮುನ್ಗಡಿಕೊಂದು ಹಿಂಗೆ ಒಂದು ಟಾರ್ಪಲ್ ಹೇಳ್ಕೊಂಡಿರ್ತಾರೆ, ಅದನ್ನ ಹೋಗಿ JCB ತಗೊಂಡೋಗಿ ಕಿತ್ತಾಕ್ ಬಂದ್ಬಿಟ್ಟು ಏನೋ ಸಾಧ್ಯ ಮಾಡ್ಬಿಟ್ವಿ, ಒತ್ತುವರಿ ತೆರವು ಮಾಡ್ಬಿಟ್ವಿ ಅಂತ ಯಾಕೆ ಕೇಳ್ಕೊಳ್ತೀರಿ ಅಂತ ಜನ ಕೇಳ್ತಾ ಇದಾರಪ್ಪ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನೋ ಸ್ಪಷ್ಟನೆ ಕೊಟ್ಟಿದ್ದಾರೆ, ಜನಗಳು ಕೂಡ ಮಾತನಾಡಿದ್ದಾರೆ. ಜನ ಏನ್ ಮಾತಾಡಿದ್ದಾರೆ, ಅಧಿಕಾರಿಗಳು ಏನ್ ಮಾತಾಡಿದ್ದಾರೆ ನೋಡ್ತಾರೆ.
ಅಂಗಡಿಯಲ್ಲೇನೆ ಎತ್ತಿಸ್ತಾವ್ರೆ, ಮುನ್ಸಿಪಾಲ್ಟಿಯಿಂದ ಎತ್ತಿಸ್ತಾವ್ರೆ. ಅದು ಯಾರು ಮಾಡ್ತಾವ್ರೆ ಗೊತ್ತಿಲ್ಲ. ಅವರು ನಮಗೆ ಕೆಲಸ ಮಾಡ್ಕೊಂಡವ್ರೆ. ನಾವು ಫುಟ್ಪಾತ್ನಲ್ಲಿ ಜೀವನ ಮಾಡ್ತಾ ಇದ್ದೀವಿ. ನಾವು ಇಲ್ಲಿವರೆಗೆ ಜೀವನ ಮಾಡಿದ್ದೀವಿ. ನಾವು ಬಿಟ್ಕೊಡಕ್ಕೆ ತಯಾರಾಗಿಲ್ಲ. ನಮಗೆ ನ್ಯಾಯ ಬೇಕು, ಅದನ್ನು ಒದಗಿಸ್ಕೊಡ್ಬೇಕು. ನಾವು ಎಲ್ಲಿ ಹೋಗಿ ಕೂಲಿ ಮಾಡೋಕ್ಕೆ ವಯಸ್ಸಾಗೋತು, ನಮ್ಮನ್ನು ಯಾರು ಕೂಲಿ ಕರೆಯೋಕ್ಕಲ್ಲ. ನಾವು ಇನ್ನೊಂದು ಯಾವುದನ್ನೂ ಇದು ಮಾಡ್ತಾ ಇಲ್ಲ. ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡ್ಕೊಂಡು ಅವತ್ತಿನ ಜೀವನ ಸಾಗ್ತಾ ಇದ್ದೀವಿ. ನಮಗೆ ನ್ಯಾಯ ಬೇಕು, ನಮಗೆ ದೊರಕಿಸ್ಕೊಡ್ಬೇಕು. ಮಾತಾಡ್ರೆ ಬಿಸ್ಕೆಟು, ಬೀಡಿ, ಸಿಗರೇಟು, ಕಾಫಿ, ಟೀ, ಒಂದು ಎಗ್ ರೈಸು ಅಷ್ಟು ಮಾಡ್ಕೊಂಡು ನಮ್ಮ ಜೀವನ ಸಾಗ್ತಾ ಇದ್ದೀವಿ. ಅಷ್ಟನ್ನು ಬಿಟ್ರೆ ನಾವು ಇನ್ನೇನು ಅಪಾರವೇನು ಬಾಚ್ಕೊಂಡು ಹೋಗಿ ಬಿಲ್ಡಿಂಗ್ ಕಟ್ಕೊಂಡಿಲ್ಲ. ನಾವು ಬಾಡಿಗೆ ಮನೆ ಬಾಡಿಗೆ ಕಟ್ಟಬೇಕು. ಅಲ್ಲಿ ಮುನ್ಸಿಪಾಲ್ಟಿಲಿ ಸಾಲ ಕೊಟ್ಟಿರ್ತಾರೆ, ಸಾಲ ಕಟ್ಟಬೇಕು. ನಾವು ಮಕ್ಳು ಮರಿ ಇದು ಮಾಡಬೇಕು. ನಾವು ಗಂಡಿಲ್ಲ, ಗಂಡು ಮಕ್ಳಿಲ್ಲ, ಎಲ್ಲಿಗೆ ಹೋಗಿ ದುಡಿಯೋಣ. 15 ವರ್ಷದಿಂದ ಇಲ್ಲೇ ಮಾಡ್ಕೊಂಡಿರೋದು. ನಮಗೂ ನೋಡ್ಕೊಳ್ಳೋರು ಯಾರೂ ಇಲ್ಲ. ನಾವು ಮನೆ ಬಾಡಿಗೆ ಕಟ್ಟಬೇಕು. ಹಂಗೆ ಲೋನ್ ಕೊಟ್ಟಿದ್ದಾರೆ. ಆ ಲೋನ್ ಕೊಡ್ದಿದ್ರು ನಾವೇನು ಅನ್ಕೋತಾ ಇರಲಿಲ್ಲ. 50,000 ಲೋನ್ ಕೊಟ್ಟಾರೆ. ಲೋನ್ ಯಾವ್ದ್ರಲ್ಲಿ ಕಟ್ತೀರಾ? ಲೋನ್ ಕಟ್ಟಬೇಕು. ನಮ್ಗೆ ಇದರಲ್ಲೇ ಜೀವನ. ನಾವು ಇದರಲ್ಲೇ ಮನೆ ಬಾಡಿಗೆನೂ ಕಟ್ಟಬೇಕು, ಜೀವನನೂ ಮಾಡಬೇಕು, ಮಕ್ಕಳನ್ನೂ ಸಾಕಬೇಕು. ಅದಕ್ಕೆ ನಮಗೆ ನ್ಯಾಯ ದೊರಕಿಸ್ಕೊಡಿ. ನಾವು ಈ ಜಾಗ ಬಿಟ್ಟರೆ ಮತ್ತೆ ಬೇರೆ ಎಲ್ಲೂ ಆಗಲ್ಲ ಅಣ್ಣ. ಈಗ ನಿಮಗೆ ಈ ಜಾಗ ಬಿಟ್ಟರೆ ಬೇರೆ ಎಲ್ಲೂ ಜಾಗ ಎಲ್ಲಣ್ಣ ಮಾಡ್ಕೊಡ್ತಾರೆ. ಎಲ್ಲರೂ ಮಾಡ್ಕೊಡ್ಲಿ, ವ್ಯಾಪಾರ ಆಗೋ ಕಡೆ ಮಾಡ್ಕೊಡ್ಲಿ, ನಾವು ಮಾಡ್ತೀವಿ. ವ್ಯಾಪಾರ ಆಗದಲ್ಲೇ ತಗೊಂಡಾಗಲ್ಲ ಹಾಕ್ಕೊಂಡು ಏನು ಮಾಡ್ತೀರಾ? ವ್ಯಾಪಾರ ಆಗುತ್ತಾ ನಮಗೆ? ನಾವು 15 ವರ್ಷದಿಂದ ಇಲ್ಲಿ ಕಷ್ಟಪಟ್ಟು ದುಡಿತಾ ಇರೋದು. ನಾವೇನು ಕಳ್ತನ ಮಾಡ್ತಿಲ್ಲ, ಇಲ್ಲ ಬೇರೆ ಯಾವ ಕೆಲಸನೂ ಮಾಡ್ತಾ ಇಲ್ಲ. ಕೂಲಿ ಮಾಡ್ಕೊಂಡು ತಿನ್ನೋಕ್ಕೂ ಬಿಡಲ್ಲ ಅಂದರೆ ಸರ್ಕಾರ ಏನಕ್ಕಿರೋದು? ಈಗ ಬೀದಿ ಬದಿ ವ್ಯಾಪಾರಿ ಬರೋವಾಗ ನಿಲ್ಬೇಕಲ್ವಾ ಸರ್ಕಾರ? ಓಟ್ ಕೇಳೋಕೆ ಮಾತ್ರ ನಮ್ಮ ಹತ್ರ ಬರ್ತಾರೆ. ಇನ್ನು ಬಾಕಿ ಅಂತ ನಾವು ಅವ್ರ ಹತ್ರ ಹೋದ್ರೂ ನಮ್ಮನ್ನು ಸರಿಯಾಗಿ ವಿಚಾರಿಸ್ಕೊಳ್ಳಲ್ಲ. ಅಲ್ಲಿ ಹೋಗ್ರಮ್ಮ DC ಆಫೀಸ್ಗೆ ಹೋಗಿ ಅಂತ ಕೇಳ್ತಾರೆ. ಅವರು ಫುಟ್ಪಾತಲ್ಲಿ ಓಡಾಡೋರಿಗೆ ತೊಂದರೆ ಆಯ್ತೈತೆ ಅಂತ ಹೇಳ್ತಾರೆ. ಪಬ್ಲಿಕ್ ಯಾರು ಇದು ಏನು ಕೊಟ್ಟಿಲ್ವಲ್ಲ ಸರ್? ದೂರ ಏನು ಕೊಟ್ಟಿದ್ದಾರೆ ಪಬ್ಲಿಕಲ್ಲಿ? ಯಾರು ಕೊಟ್ಟಿದ್ದಾರೆ? ನಾವು ಫುಟ್ಪಾತ್ ಮೇಲೆ ಇರೋದು. ನಾವು ಇಲ್ಲ ಸರ್, ಯಾರು ಹೇಳೇ ಇಲ್ಲ. ನಮ್ಗೆ ಯಾರು ಹೇಳಿಲ್ವಲ್ಲ. ಹಿಂಗೆ ಫುಟ್ಪಾತ್ ಮೇಲೆ ಇಟ್ಕೊಂಡಿದ್ದೀರಲ್ಲ, ಹಿಂದಕ್ಕೆ ಇಟ್ಕೊಳ್ಳಿ ಅಂತ ನಮ್ಗೆ ಯಾರು ಹೇಳಿಲ್ಲ. ಇಲ್ಲ ನಮಗೆ ಬೇರೆ ಜಾಗ ಕೊಡಬೇಕು, ಕೊಡಿ. ನಮಗೆ ವ್ಯಾಪಾರ ಆಗೋ ಕಡೆ ಕೊಡಿ. ಇಲ್ಲ ಅಂತಂದ್ರೆ ನಮ್ಗೆ ಇಲ್ಲೇ ಅನುಕೂಲ ಮಾಡಿಕೊಡಿ. ಯಾಕೆಂದ್ರೆ ನಾವು ಸಾಯೋವರೆಗೂ ಅಲ್ಲೇ ಅನ್ನ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀವಿ. ಇಷ್ಟು ವರ್ಷ ತಿಂದಿದ್ದೀವಿ. ನಮಗೆ ದುಡ್ದು ಹಾಕೋರು ಯಾರೂ ಇಲ್ಲ. ನಾವು ಗಂಡ ಇಲ್ಲ, ಮಕ್ಕಳಿಲ್ಲ ಅಂತಂದ್ಮೇಲೆ ಯಾರು ದುಡ್ದು ಹಾಕ್ತಾರೆ ಹೇಳಿ ನಮಗೆ? ಈಗಲೇ ನಾವು ಕಳ್ತನ ಮಾಡೋಣ? ಇಲ್ಲ ಆದ್ರತನ ಮಾಡ್ಕೊಂಡು ನಾವು ಜೀವನ ಮಾಡೋಕ್ಕಾಗುತ್ತಾ ಈಗ? ಹೇಳಿ. ಈಗ ಆ ಕೆಲಸ ಮಾಡಿದ್ರು ತಾನೇ ಜೈಲಿಗೆ ಹಾಕ್ತಾರೆ. ಆದ್ರೂ ತನ ಮಾಡ್ಕೊಂಡ್ರೆ, ಕಳ್ತನ ಮಾಡಿದ್ರು ಜೈಲಿಗೆ ಹಾಕ್ತಾರೆ. ನಾವು ಕೂಲಿ ತಾನೇ ಮಾಡ್ತಿರೋದಲ್ಲಿ. ನಾವು ಬೇರೆ ವ್ಯವಹಾರಗಳು ಏನಾರು ಮಾಡ್ತಿದ್ವಾ? ಬೀಡಿ, ಸಿಗರೇಟು, ಟೀ ಮಾಡ್ಕೊಂಡು ಜೀವನ ಮಾಡ್ತಿರೋದು ನಾವು. ನಮ್ಗೆ ಅದಕ್ಕೆ ಅವಕಾಶ ಮಾಡಿಕೊಡಿ. ನಾವು ಅಷ್ಟೇ ಮನವಿ ಮಾಡ್ಕೊತಿರೋದು ಅಷ್ಟೇ. ಇಲ್ಲ ಸರ್, ಮಾಡಲ್ಲ. ಇಲ್ಲ, ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವು ಇಲ್ಲೇ ನಿಲ್ತೀವಿ. ಮಮತಾ ಅಂತ ಸರ್. ನಾವು 15 ವರ್ಷದಿಂದನೂ ವ್ಯಾಪಾರ ಮಾಡ್ತಿದ್ವಿ. ಡೈಲಿ 50 ರೂಪಾಯಿ ಕಲೆಕ್ಷನ್ನು ಕಟ್ತೀವಿ. ಗೊತ್ತಿಲ್ಲ ಸರ್, ಯಾರೋ ಒಬ್ರು ಬಂದ್ ಮಾಡ್ಕೊಂಡು ಹೋಗ್ತಾರೆ. ಮುನ್ಸಿಪಾಲ್ಟಿ ಅವ್ರು ಬಂದ್ ಮಾಡ್ತಾರೆ. ನಮಗೆ ಮುಸ್ಲಿಂ ಧರ್ಮ ಗುರುಗಳೊಬ್ಬರಿಗೆ ಅಪಮಾನ ಮಾಡಿದ್ದಾರೆ ಅಂತಕ್ಕಂಥ ಆರೋಪದ ಅಡಿಯಲ್ಲಿ ಹಿಂದೂಪರ ಹೋರಾಟಗಾರ ಪುನೀತ್ ಕೆರೆಹಳ್ಳಿ ಅವರನ್ನ ಬೆಂಗಳೂರು ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಹಾಸನ ಜಿಲ್ಲೆಯಲ್ಲಿ ಬಂಧಿಸಿದ್ದಾರೆ. ಪುನೀತ್ ಕೆರೆಹಳ್ಳಿ ಅವರು ಕೆಲ ದಿನಗಳ ಹಿಂದೆ ಮುಸ್ಲಿಂ ಧರ್ಮ ಗುರುಗಳಿಗೆ ಅಪಮಾನ ಮಾಡಿದ್ರಂತೆ. ಈ ಬಗ್ಗೆ ಅಬ್ದುಲ್ ರಜಾಕ್ ಅಂತಕ್ಕಂಥವರು ದೂರನ್ನು ಕೂಡ ನೀಡಿದ್ರಂತೆ. ಈ ದೂರಿನ ಆಧಾರದ ಮೇಲೆ ತನಿಖೆ ಕೈಗೊಂಡ ಪೊಲೀಸರು ಪುನೀತ್ ಅವರನ್ನ ಆಲೂರು ತಾಲೂಕಿನ ಕೆರೆಹಳ್ಳಿ ಗ್ರಾಮದಲ್ಲಿ ಅವರ ನಿವಾಸದಲ್ಲಿ ಇದ್ದ ಸಂದರ್ಭದಲ್ಲಿ ಅವರ ಸಹೋದರನ ಮದುವೆ ಅಂತೆ, ತಮ್ಮಂದ ಯಾರನ್ನ ಮದುವೆ ಅಂತೆ, ಸಹೋದರನ ಮದುವೆಗೆ ಬಂದಿದ್ರಂತೆ. ಈ ಸಂದರ್ಭದಲ್ಲಿ ಪೊಲೀಸರು ದಾಳಿಯನ್ನ ನಡೆಸಿ ಪುನೀತ್ ಅವರನ್ನ ಬಂಧಿಸಿ ಕರೆದೊಯ್ದಿದ್ದಾರೆ. ಅಂಡ್ ಈ ವೇಳೆ ಪುನೀತ್ ಒಂದಿಷ್ಟು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ನನಗೆ ಜೀವ ಬೆದರಿಕೆ ಇದೆ, ಅಬ್ದುಲ್ ರಜಾಕ್ ವಿರುದ್ಧ ನಾನು ದೂರು ಕೊಟ್ಟಿದ್ದೆ, ಆದ್ರೆ ಈವರೆಗೂ ಕೂಡ ಅವನನ್ನ ಬಂಧಿಸದೆ ನನ್ನನ್ನ ಬಂಧಿಸಿದ್ದಾರೆ ಅಂತ ಆಕ್ರೋಶ ಕೂಡ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ, ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇಲ್ಲಿ ಅಬ್ದುಲ್ ರಜಾಕ್ ಅವರು ಏನ್ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತಾಡ್ತಾರೆ ಅನ್ನೋದನ್ನು ನೋಡಿದ್ದೀವಿ. ಈ ಪುನೀತ್ ಕೆರೆಹಳ್ಳಿ ಅಂತಕ್ಕಂಥವ್ರು ಸಾಮಾಜಿಕ ಜಾಲತಾಣಗಳಲ್ಲಿ ಹೌದು ಗೋವುಗಳ ರಕ್ಷಣೆ ಮಾಡ್ತಾ ಇದ್ದೀರಿ, ಪಾರ್ಟ್ 1, ಪಾರ್ಟ್ 2 ಅಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಯಾವ ರೀತಿ ಯಾವ ವಿಷಯಗಳನ್ನ ಕೆರಳಿಸ್ತಾ ಇದ್ದೀರಿ ಅನ್ನೋದನ್ನು ಜನ ನೋಡ್ತಾ ಇದ್ದಾರೆ. ಎರಡರ ಭಾಗವಾಗಿ ಪಾಪ ಸಹೋದರನ ಮದುವೆ ಅಂತೆ, ಮದುವೆಯಲ್ಲಿ ಭಾಗಿಯಾದಾಗ್ಲೇ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಪುನೀತ್ ಅವರ ತಾಯಿ ಮಗನನ್ನ ತಪ್ಪುಗಂಡು ಕಣ್ಣೀರ್ ಹಾಕಿದ್ದಾರೆ. ನೀನಾ ಕಳ್ತೀಯ, ಸುಮ್ನಿರಮ್ಮ, ನಾನು ಎಲ್ಲಾನು ಫೇಸ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಅವರು ತಾಯಿಗೆ ಧೈರ್ಯ ಹೇಳಿ ಹೊರಟಿದ್ದಾರೆ. ನನಗೆ ಕೊಲೆ ಬೆದರಿಕೆ ಇದೆ ಅಂತ. ಆದ್ರೆ ನಾನು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಅರೆಸ್ಟ್ ಮಾಡೋದ್ ಬಿಟ್ಬಿಟ್ಟು ನಾನು ಇಸ್ಲಾಂ ಧರ್ಮಗುರುಗಳಿಗೆ ಬೈದಿದ್ದೀನಿ ಅಂತ ಅಬ್ದುಲ್ ರಜಾಕ್ ಒಬ್ಬ ಸೋಷಿಯಲ್ ವರ್ಕರ್ ಇದಕ್ಕೆ ಸಂಬಂಧಪಡದೇ ಇರೋ ಥರ್ಡ್ ಪಾರ್ಟಿ FIR ಮಾಡ್ತಾರೆ. ಆ FIR ಮಾಡಿದ ತಕ್ಷಣ ನನ್ನ ಮೇಲೆ FIR ಮಾಡ್ಕೊಂಡು ಅರೆಸ್ಟ್ ಮಾಡ್ತಿದ್ದಾರೆ. ನನಗೆ ಗೊತ್ತಿಲ್ಲ, ನಾನು ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ.
ಚುನಾವಣಾ ಆಯೋಗದ ಕಟ್ಟುನಿಟ್ಟಿನ ನಿಯಮಗಳನ್ನ ಗಾಳಿಗೆ ತೂರಿ ಬಿಎಲ್ಒಗಳು ಕಲ್ಯಾಣ ಮಂಟಪ ಒಂದರಲ್ಲಿ ಮತದಾರರ ಪರಿಷ್ಕರಣೆ ನಡೆಸ್ತಾ ಇರತಕ್ಕಂತ ಗಂಭೀರ ಘಟನೆ ಹಾಸನ ಜಿಲ್ಲೆಯಲ್ಲಿ ನಡೆದಿದೆ. ಬೇಲೂರಿನ ಪುರಸಭೆ ವ್ಯಾಪ್ತಿಯಲ್ಲಿ ಈ ತರದೊಂದು ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು ಇವತ್ತಷ್ಟೇ ಸ್ಪಷ್ಟವಾಗಿ ಆಯುಕ್ತರು ಹೇಳಿದ್ದಾರೆ. ನಿರ್ದೇಶಕರು ಇವತ್ತೊಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಸಾರ್ವಜನಿಕ ಪ್ರದೇಶಗಳಲ್ಲಿ ಮಾಡ್ತಕ್ಕಂಥದ್ದಲ್ಲ ಇದು. ಮನೆ ಮನೆಗೆ ತೆರಳಿ ಮನೆ ಮನೆಗಳಲ್ಲಿ ಪರಿಷ್ಕರಣೆ ನಡೆಸಬೇಕು ಅಂತ ಮೊನ್ನೆ ಅಷ್ಟೇ ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿ ರಾಮನಗರದಲ್ಲಿ ಆಗ್ತಾ ಇರ್ತಕ್ಕಂಥ SIR ಹೆಸರಲ್ಲಿ ನಡೀತಾ ಇರ್ತಕ್ಕಂಥ ದೊಡ್ಡ ಅಕ್ರಮ ಜಾಲವನ್ನೇ ವಿಡಿಯೋ ಸಮೇತ ಸಾಕ್ಷಿ ತೋರಿಸಿದ್ರು. ಇವತ್ತು ಶೋಭಾ ಕರಂದ್ಲಾಜೆ ಸೇರಿದಂತೆ ಬಿಜೆಪಿ ನಾಯಕರುಗಳೆಲ್ಲ ಮತ್ತೊಂದಿಷ್ಟು ವಿಡಿಯೋಗಳನ್ನ ಹರಿಬಿಟ್ಟಿದ್ದಾರೆ. ಈ ನಡುವೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಅಕ್ರಮವೇ ಅದು ಸರ್ಕಾರದ ನಿಯಮವನ್ನು ಮೀರಿ ಅಕ್ರಮವಾಗಿ ಗುಡ್ಡೆ ಹಾಕೊಂಡು ಮಾಡ್ತಾ ಇಲ್ಲ. ಬಟ್ ಒಂದು ಚೌಟ್ರಿ ಮುಂದೆ ಬೋರ್ಡ್ ಬೇರೆ ಹಾಕೊಂಡಿದ್ದಾರೆ. SIR ಪ್ರಕ್ರಿಯೆ ಅಂತ ಬೋರ್ಡ್ನು ಹಾಕೊಂಡು ಮನೆಗೆ ಹೋಗಕ್ಕೆ ಕಾಲ್ ನೋಯುತ್ತೆ, ಮನೆಗೆ ಹೋದ್ರೆ ಪೆಟ್ರೋಲ್ ಖರ್ಚಾಗುತ್ತೆ, ಡಾಕ್ಯುಮೆಂಟ್ ಎಲ್ಲ ಇಟ್ಕೊಂಡು ಹೋಗ್ಬೇಕಾಗುತ್ತೆ, ಕಷ್ಟ ಆಗುತ್ತೆ. ಅವರೇ ಬಂದು ಇಲ್ಲಿ ಮಾಡಿಸ್ಕೊಂಡು ಹೋಗ್ಬಿಟ್ರೆ ಸುಲಭ ಅಲ್ವಾ ಅಂತ ಹೇಳ್ಕೊಂಡು ಪಾಪ ಯಾರೋ ಬಹಳ ದೊಡ್ಡ ಐಡಿಯಾ ಯೂಸ್ ಮಾಡ್ಕೊಂಡು ಈ ತರದ್ ಮಾಡಿದ್ದಾರೆ. ನಿಯಮಗಳ ಪ್ರಕಾರ ಮತದಾರರ ಪಟ್ಟಿ ಪರಿಷ್ಕರಣೆ ಮತ್ತೆ SIR ಪ್ರಕ್ರಿಯೆಯನ್ನು ಅಧಿಕಾರಿಗಳು ಸಾರ್ವಜನಿಕರ ಮನೆಗೆ ತೆರಳಿ ಮಾಡಬೇಕು. ಆದ್ರೆ ಬೇಲೂರು ಪಟ್ಟಣದ 5ನೇ ವಾರ್ಡ್ ನಲ್ಲಿ ಇರ್ತಕ್ಕಂಥ ಕನ್ನಿಕಾ ಪರಮೇಶ್ವರಿ ಕಲ್ಯಾಣ ಮಂಟಪವನ್ನೇ ಕಚೇರಿಯನ್ನಾಗಿ ಮಾಡ್ಕೊಂಡಿರ್ತಕ್ಕಂಥ BLOಗಳು ಅಲ್ಲಿಯೇ ಕುಳಿತುಕೊಂಡು ಪರಿಷ್ಕರಣೆ ನಡೆಸ್ತಾ ಇದ್ದಾರೆ. ಮನೆಗೆ ಬರಬೇಕಾದವರು ಕಲ್ಯಾಣ ಮಂಟಪದಲ್ಲಿ ಯಾಕೆ ಮಾಡ್ತಾ ಇದ್ದೀರಾ ಅಂತ ಜನ ಏನಾದ್ರು ಪ್ರಶ್ನೆ ಮಾಡಿದ್ರೆ BLOಗಳು ಅತ್ಯಂತ ಬೇಜವಾಬ್ದಾರಿತನದಿಂದ ಉತ್ತರ ಕೊಡ್ತಿದ್ದಾರಂತೆ. ಎಲ್ಲ ದಾಖಲೆಗಳು ಫೈಲ್ಗಳನ್ನ ನಿಮ್ಮ ಮನೆಗಳಿಗೆ ತರಕ್ ಸಾಧ್ಯ ಆಗೋದಿಲ್ಲ, ಬೇಕಿದ್ರೆ ನೀವು ಇಲ್ಲಿ ಬಂದ್ ಮಾಡಿಸ್ಕೊಳ್ಳಿ ಅಂತ ಏನೋ ಪ್ರತಿಕ್ರಿಯೆ ಕೊಟ್ಟಿದ್ದಾರಂತೆ. ಆಯ್ತು, ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಪಾಪ ಹಾಸನದಿಂದ ಹೋಗಿ ಇಡೀ ಜಿಲ್ಲೆಗಳಲ್ಲಿ ಎಲ್ಲರನ್ನು ಕೂರಿಸ್ಕೊಂಡು ದಿನ ಒಂದೊಂದು ಟ್ರೈನಿಂಗ್ ಕೊಟ್ರು, ದಿನ ಈ ಬಗ್ಗೆ ಜಾಗೃತಿ ಮೂಡಿಸಿದ್ರು. ಇಷ್ಟೆಲ್ಲ ಆದ್ರೂ ಕೂಡ BLOಗಳು ಯಾರೋ ಒಬ್ರಿಬ್ರು ಮಾಡೋ ತಪ್ಪಿಗೆ ಇಡೀ ಜಿಲ್ಲೆ ಕೆಟ್ಟ ಹೆಸರು ತಗೊಂಡ್ಬರ್ತಿರಲ್ರಿ. ಅಲ್ಲೇನಾದ್ರು ನಾಳೆ ಅಕ್ರಮ ಇನ್ನೊಂದು ನಡೆದ್ರೆ ಜಿಲ್ಲೆ ಕೆಟ್ಟ ಹೆಸರಲ್ವೇನ್ರಿ, ಜಿಲ್ಲಾಧಿಕಾರಿಗಳಿಗೆ ಕೆಟ್ಟ ಹೆಸರಲ್ವೇನ್ರಿ? ಯಾರು ಸಂಬಂಧಪಟ್ಟ BLOಗಳು ಈ ತರ ದರ್ಪ ತೋರಿ ಉಡಾಫೆ ಉತ್ತರ ಕೊಟ್ಟಿದ್ದಾರೋ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತ ಆಗಿತ್ತು. ಅವ್ರ ವಿರುದ್ಧ ಕಠಿಣ ಕ್ರಮ ತಗೊಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಜನ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಿಮ್ಸ್ ನೆಲಮಹಡಿಯಲ್ಲಿ ಲಕ್ಷ ರೂಪಾಯಿ ಮೌಲ್ಯದ ಎಕ್ಸ್ಪೈರಿ ಔಷಧಿಗಳು ಪತ್ತೆ, ಸಾರ್ವಜನಿಕರ ಆಕ್ರೋಶ. CCTV ನೋಡಿ ಪರಿಶೀಲನೆ ಮಾಡ್ತೀವಿ ಎಂದ್ರು MRO ಡಾಕ್ಟರ್ ಪ್ರವೀಣ್. ಹಾಸನದ ವಾರ್ಡ್ ನಂಬರ್ 23ರಲ್ಲಿ ಅವೈಜ್ಞಾನಿಕ ರಾಜಕಾಲುವೆ ಕಾಮಗಾರಿ, ಸರ್ಕಾರದ ಅನುದಾನ ಪೋಲು ಎಂದ ನವೀದ್ ಅಹಮದ್ ಆರೋಪ. ರಾಜಕಾಲುವೆ ಕಾಮಗಾರಿಗೆ ಬ್ರೇಕ್ ಹಾಕಲು ಆಗ್ರಹ. ಹಾಸನದಲ್ಲಿ ಪಾಲಿಕೆಯಿಂದ ಮುಂದುವರೆದ ಫುಟ್ಪಾತ್ ತೆರವು ಕಾರ್ಯಾಚರಣೆ, ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ, ವರ್ತಕರು ಹಾಗೂ ವಿವಿಧ ಸಂಘಟನೆಗಳಿಂದ ವಿರೋಧ. ಮುಸ್ಲಿಂ ಧರ್ಮಗುರುಗಳಿಗೆ ಅಪಮಾನ ಆರೋಪ, ಪುನೀತ್ ಕೆರೆಹಳ್ಳಿ ಕಾಕಿ ವಶಕ್ಕೆ. ಸರ್ಕಾರದ ವಿರುದ್ಧ ಕಿಡಿಕಾರಿದ ಪುನೀತ್ ಕೆರೆಹಳ್ಳಿ. ಬೇಲೂರಿನಲ್ಲಿ ನಿಯಮ ಗಾಳಿಗೆ, ಕಲ್ಯಾಣ ಮಂಟಪದಲ್ಲೇ ವೋಟರ್ ID ಪರಿಷ್ಕರಣೆ, ಪ್ರಶ್ನೆ ಕೇಳಿದ್ರೆ BLOಗಳ ಉಡಾಫೆ ಉತ್ತರ. ಇದಾಗಿ ಗೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC TV ಸತ್ಯದ ಕಡೆ.